ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದು ಮರಿಬೇಡಿ. ಮೈ ಡ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಲಿಂಪಿಯಾಡ್ ಎಕ್ಸಾಮ್ ಅಂದರೆ ಏನು, ಒಲಿಂಪಿಯಾಡ್ ಎಕ್ಸಾಮಿಂದ ಆಗುವ ಪ್ರಯೋಜನ ಏನು, ಒಲಿಂಪಿಯಾಡ್ ಪ್ರಮುಖ ಸೂಚನೆಗಳೇನು, ಒಲಿಂಪಿಯಾಡ್ ಎಕ್ಸಾಮಿಂದ ನೋಂದಾವಣೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಬಳಿ ಇರಬೇಕಾದ ಮಾಹಿತಿಗಳೇನು. ಮೊದಲನೇದಾಗಿ ಒಲಿಂಪಿಯಾಡ್ ಎಂದರೇನು. ಒಲಿಂಪಿಯಾಡ್ ಎಂದರೆ ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಬಹಿರಂಗಪಡಿಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಾರ್ಯಕ್ಷಮತೆಯನ್ನು ನಿರ್ಣಯಿಸುವುದು ಮತ್ತು ಪರಿಕಲ್ಪನಾತ್ಮಕ ತಿಳುವಳಿಕೆ ಹಾಗೂ ತಾರ್ಕಿಕ ಚಿಂತನೆಗೆ ಒತ್ತು ನೀಡುವ ಕಲಿಕಾ ವಾತಾವರಣವನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಒಲಿಂಪಿಯಾಡ್ನಿಂದ ಆಗುವ ಪ್ರಯೋಜನ: ಕಲಿಕೆಯಲ್ಲಿ ಸುಧಾರಣೆ, ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನು ಬೆಳೆಸಿಕೊಳ್ಳುವುದು, ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳುವುದು, ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು, ಗುರುತಿಸುವಿಕೆ ಮತ್ತು ಪ್ರತಿಫಲಗಳನ್ನು ಪಡೆಯುವಲ್ಲಿ ಯಶಸ್ಸು ಪಡೆಯುವುದು. ಒಲಿಂಪಿಯಾಡ್ ಪ್ರಮುಖ ಸೂಚನೆಗಳು: 3ನೇ ತರಗತಿಯಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ. ವಿದ್ಯಾರ್ಥಿಗಳು ಒಲಿಂಪಿಯಾಡ್ ಪ್ರವೇಶ ಪಡೆಯಲು ಒಬ್ಬ ವಿದ್ಯಾರ್ಥಿ ಒಂದು ವಿಷಯಕ್ಕೆ ನಿಗದಿತ ಶುಲ್ಕ ನೀಡಿ ನೋಂದಣಿಯಾಗುವುದು. ಒಲಿಂಪಿಯಾಡ್ನಲ್ಲಿ ನೋಂದಣಿಯಾದ ವಿದ್ಯಾರ್ಥಿ ಅಭ್ಯಾಸಕ್ಕೆ 5 ಪ್ರಾಕ್ಟೀಸ್ಗಳನ್ನು ನೀಡಲಾಗುವುದು. 5 ಪ್ರಾಕ್ಟೀಸ್ ಟೆಸ್ಟ್ಗಳನ್ನು 3 ಬಾರಿ ಪ್ರಯತ್ನಿಸಬಹುದಾಗಿದೆ. ಪ್ರತಿ ವಿಷಯದ ಪರೀಕ್ಷೆಯ ವಿಂಡೋವು 3 ದಿನಗಳವರೆಗೆ ತೆರೆದಿರುತ್ತದೆ. ಸಮಯ ಬೆಳಿಗ್ಗೆ 9 ರಿಂದ ಸಂಜೆ 6 ರವರೆಗೆ. ಹಾಗೂ ವಿದ್ಯಾರ್ಥಿಗಳಿಗೆ ನೀಡಿದ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ನಿಂದ ಕಂಪ್ಯೂಟರ್, ಲ್ಯಾಪ್ಟಾಪ್, ಸೈಬರ್ ಸೆಂಟರ್ನಿಂದ ಪರೀಕ್ಷೆಯನ್ನು ಬರೆಯಬಹುದಾಗಿದೆ. 3 ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಕನ್ನಡ ಭಾಷೆಯಲ್ಲಿ ಬರೆಯಬಹುದು. ಅಂತಿಮ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿರುವ ವಿದ್ಯಾರ್ಥಿಗಳಿಗೆ ತರಗತಿವಾರು ಫಸ್ಟ್, ಸೆಕೆಂಡ್, ಥರ್ಡ್ ಟಾಪರ್ಗಳಿಗೆ ಸ್ಕಾಲರ್ಶಿಪ್ ಮತ್ತು ಸರ್ಟಿಫಿಕೇಟ್ಗಳನ್ನು ನೀಡಲಾಗುವುದು. ಅಂತಿಮ ಪರೀಕ್ಷೆ ನವೆಂಬರ್ 3 ರಿಂದ ಡಿಸೆಂಬರ್ 24, 2025 ರವರೆಗೆ ನಡೆಯುತ್ತದೆ. ಒಲಿಂಪಿಯಾಡ್ ನೋಂದಾವಣೆ ಸಂದರ್ಭ ವಿದ್ಯಾರ್ಥಿಯ ಬಳಿ ಇರಬೇಕಾದ ಮಾಹಿತಿ: ವಿದ್ಯಾರ್ಥಿಯ ಹೆಸರು, ವಿದ್ಯಾರ್ಥಿ ಅಥವಾ ಪೋಷಕರ ಇಮೇಲ್ ಐಡಿ, ವಿದ್ಯಾರ್ಥಿ ಅಥವಾ ಪೋಷಕರ ಮೊಬೈಲ್ ನಂಬರ್, ವಿದ್ಯಾರ್ಥಿಯ ಹುಟ್ಟಿದ ದಿನಾಂಕ, ವಿದ್ಯಾರ್ಥಿಯ ತರಗತಿ, ವಿದ್ಯಾರ್ಥಿಯ ಶಾಲೆಯ ಹೆಸರು, ವಿದ್ಯಾರ್ಥಿಯ ವಿಳಾಸ, ವಿದ್ಯಾರ್ಥಿಯ ತಂದೆಯ ಹೆಸರು. ಒಲಿಂಪಿಯಾಡ್ ನೋಂದಣಿಯಾಗಲು ನಿಮ್ಮ ಹತ್ತಿರದ CSE ಸೆಂಟರ್ನಲ್ಲಿ ನೋಂದಣಿಯಾಗುವುದು. CSE ಎಂದರೆ ಭಾರತ ಸರ್ಕಾರದ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ DEITY ರೂಪಿಸಿದ ರಾಷ್ಟ್ರೀಯ ಆಡಳಿತ ಯೋಜನೆ ಅಡಿಯಲ್ಲಿ ಸಾಮಾನ್ಯ ಸೇವಾ ಕೇಂದ್ರ ಅಂದರೆ CSE ಎನ್ನುವರು. ಸೇವೆಗಳು: ಕೃಷಿ, ಆರೋಗ್ಯ, ಶಿಕ್ಷಣ, ಮನೋರಂಜನೆ, FMCG ಉತ್ಪಾದನೆಗಳು, ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳು, ಉಪಯುಕ್ತತೆ ಪಾವತಿಗಳು ಇತ್ಯಾದಿ ಕ್ಷೇತ್ರಗಳಲ್ಲಿ ಸರ್ಕಾರಿ, ಸಾಮಾಜಿಕ ಮತ್ತು ಖಾಸಗಿ ವಲಯದ ಸೇವೆಗಳನ್ನು ತಲುಪಿಸಲು ICT ಸಕ್ರಿಯಗೊಳಿಸಿದ ಮುಂಭಾಗದ ಸೇವಾ ವಿತರಣಾ ಕೇಂದ್ರಗಳಾಗಿ ಪರಿಕಲ್ಪಿಸಲಾಗಿದೆ. ಒಲಿಂಪಿಯಾಡ್ ತರಗತಿಯ ವಿಷಯಗಳು: ಒಲಿಂಪಿಯಾಡ್ ತರಗತಿಯ ಭಾಷೆಗಳು, ಒಲಿಂಪಿಯಾಡ್ ಅಂತಿಮ ಪರೀಕ್ಷೆಯ ವೇಳಾಪಟ್ಟಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಧನ್ಯವಾದಗಳು.